ವೀಕ್ಷಕರೇ, ವೆಲ್ಕಮ್ ಟು ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ವೀಕ್ಷಕರೇ, ಮೆಣಸಿನಕಾಯಿ ದರವು ಕುಸಿತ. ಕಳೆದ ವರ್ಷಕ್ಕಿಂತ ಅರ್ಧ ದರಕ್ಕೆ ಮಾರಾಟ. ಇದಕ್ಕೂ ಮುನ್ನ ವೀಕ್ಷಕರೇ, ನಮ್ಮ ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವೀಕ್ಷಕರೇ, ಕುಸಿದ ಮೆಣಸಿನಕಾಯಿ ದರ. ಕಳೆದ ವರ್ಷಕ್ಕಿಂತ ಅರ್ಧ ದರಕ್ಕೆ ಮಾರಾಟವಾಗುತ್ತಿದೆ ಮೆಣಸಿನಕಾಯಿ. ವಡೇಗಾರ ತಾಲೂಕಿನ ವ್ಯಾಪ್ತಿಯಲ್ಲಿ ಮಳೆ ಅಭಾವ ಹಾಗೂ ಸೋಂಕಿನಿಂದ ಮೆಣಸಿನಕಾಯಿ ಇಳುವರಿ ಕಡಿಮೆಯಾಗಿದೆ. ವೀಕ್ಷಕರೇ, ಒಣ ಮೆಣಸಿನಕಾಯಿ ಬೆಂಬಲ ಬೆಲೆ ಇಲ್ಲದಿದ್ದರಿಂದ ರೈತನ ಪಾಲಿಗೆ ಒಣ ಮೆಣಸಿನಕಾಯಿ ಖಾರವಿಲ್ಲದೆ ಕಣ್ಣೀರು ತರಿಸುತ್ತಿದೆ. ಅಲ್ಲದೆ ರೈತರ ಆರ್ಥಿಕಕ್ಕೆ ಹೊರೆ ಹೆಚ್ಚಾಗಿದೆ. ವೀಕ್ಷಕರೇ, ಮೆಣಸಿನಕಾಯಿ ಬೆಳೆದ ರೈತರು 1 ಎಕರೆ ಕ್ರಿಮಿನಾಶಕ್ಕೆ ಹಾಗೂ ಕಳೆ ಮತ್ತು ಇನ್ನಿತರ ಕೃಷಿ ಚಟುವಟಿಕೆಗೆ ಸಾಲ ಸೋಲ ಮಾಡಿ 80,000ಕ್ಕೂ ಅಧಿಕ ಹಣವನ್ನು ಖರ್ಚು ಮಾಡಿದ್ದಾರೆ. ವೀಕ್ಷಕರೇ, ಆದರೆ ಮೆಣಸಿನಕಾಯಿ ಬೆಲೆ ಪಾತಾಳಕ್ಕೆ ಇಳಿದಿರುವುದರಿಂದ ಅನೇಕ ರೈತರು ಮಾಡಿದ ಸಾಲವು ಹೇಗೆ ತೀರಿಸಬೇಕು ಎಂಬ ಚಿಂತೆಯಲ್ಲಿದ್ದಾರೆ. ವೀಕ್ಷಕರೇ, ಕಳೆದ ವರ್ಷ 1 ಕ್ವಿಂಟಾಲ್ ಮೆಣಸಿನಕಾಯಿಗೆ ಸುಮಾರು 25,000ದಿಂದ 30,000ವರೆಗೆ ಮಾರಾಟವಾಗುತ್ತಿತ್ತು. ವೀಕ್ಷಕರೇ, ಆದರೆ ಈ ವರ್ಷ ಕ್ವಿಂಟಲ್ಗೆ ಸುಮಾರು 14ರಿಂದ 18,000ವರೆಗೆ ಮಾರಾಟವಾಗುತ್ತಿದೆ. ವೀಕ್ಷಕರೇ, ಇದರಿಂದಾಗಿ ಮೆಣಸಿನಕಾಯಿ ಬೆಳೆದಂಥ ರೈತರು ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಜೀವನ ನಿರ್ವಹಣೆಗೆ ಕಷ್ಟವಾಗಿದೆ ಎಂದು ಚಿಂತೆಗೀಡಾಗಿದ್ದಾರೆ. ವೀಕ್ಷಕರ, ರೈತರು ಹಾಗೆ ಕಳೆದ 2 ವರ್ಷದ ಹಿಂದೆ ಸತತವಾಗಿ ಪ್ರವಾಹ ಬಂದು ರೈತರು ಬೆಳೆದ ಬೆಳೆಗಳಿಗೆ ಪ್ರವಾಹದಿಂದ ಮುಳುಗಿ ಬೆಳೆ ನಾಶವಾಗಿತ್ತು. ವೀಕ್ಷಕರೇ, ಈ ಬಾರಿ ಸಕಾಲದಿಂದ ಮಳೆ ಬಾರದೇ ಇರುವುದರಿಂದ ರೈತರ ಜಮೀನಿನಲ್ಲಿ ಇದ್ದ ಬೆಳೆಗಳು ಒಣಗಿ ಹೋಗಿ ಈ ವರ್ಷ ಬರಗಾಲ ಆವರಿಸಿದೆ. ವೀಕ್ಷಕರೇ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಮಧ್ಯಸ್ಥಿಕೆ ವಹಿಸಿ ಮೆಣಸಿನಕಾಯಿ ಬೆಂಬಲ ಬೆಲೆ ಘೋಷಿಸಲು ರೈತರು ಹಿತ ಕಾಯಬೇಕು ಎನ್ನುವುದು ತಾಲೂಕಿನ ರೈತರು ಆಗ್ರಹವಾಗಿದೆ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವೀಕ್ಷಕರೇ.